ಹಲೋ. ಹಲೋ ಅವ್ವನ್ ಮಾತಾಡೋದು? ನಾ ಶಿಲ್ಪ ಮಾತಾಡೋದು. ಹ್ಞೂ ನಾನೇ ಅವ್ವ ಮಾತಾಡೋದು. ಆರಾಮದೇನೆ ಅವ್ವ ನನ್ನ ಮಗಳ, ನಿನ್ನ ಜೊತೆ ಮಾತಾಡ್ಬೇಕತ್ತಂದು ಏಟರೇ ಪ್ರಯತ್ನ ಪಟ್ಟೆವ್ವ. ಆಕೆ ನಿಂಗವನು ಹೇಳಿಲ್ಲ, ನೀವು ಇಲ್ಲ ತಂದ್ಲು. ನನಗರೆ ಮಾತಾಡ್ತಾನೆ ಸಮಾಧಾನ ಆಗಲಾಗಿತ್ತವ. ಈಗ ಸ್ನೇಹ ಪ್ರತೀಕ್ಷಾ ಬಂದು ಹೇಳ್ದಾಗಿಂದು ಯಾವಾಗ ಮಾತಾಡಿನ ನನ್ನ ಮಗಳ ಜೊತೆ ಅನ್ಸಕತ್ತಿತ್ತು. ಹೆಂಗೆ ಇವು ಆರಾಮದಿ ಇಲ್ಲ ಮಗಳ? ಹೆಂಗೆ ಏನು ಎತ್ತ? ನಾನು ಆರಾಮದೀನಿ ರೀ. ಮನೆಗೆಲ್ಲರೂ ಅಪ್ಪ ತಂಗಿದಾರು ತಮ್ಮ ಆರಾಮದಾನ? ಸಾಗರ್ ಏನು ಮಾಡಕತ್ತಾನ? ಆರಾಮದಾರವ, ಎಲ್ಲರೂ ಆರಾಮದಾರ. ಅವನು ಹೊರಗೆ ಹೋಗ್ಯಾನ. ಅವರು ಪ್ರತೀಕ್ಷಾ ಬಂದ, ಯಾಕೆ ಜಲ್ದಿ ಬಿಟ್ಟೈತತ್ತ, ಎಕ್ಸಾಮ್ ಇದ್ದತ್ತ, ಏನೋ ಜಲ್ದಿ ಮುಗ್ದವತ್ತ ಬಂದಾಳಕಿ. ಇನ್ನು ಸ್ನೇಹ ಬಂದಿಲ್ಲ. ನಿಮ್ಮಪ್ಪ ಡ್ಯೂಟಿಗೆ ಹೋಗ್ಯಾನವ. ಶೇಖರು ಆರಾಮದಾನ? ನಿಮ್ಮ ಅತ್ತಿ ಮಾವ ಆರಾಮದಾರ ಎಲ್ಲರೂ? ಆರಾಮದಾರ ಬೇ, ಅವರು ಎಲ್ಲರೂ ಅತ್ತಿ ಮಾವ ಇವರು ಎಲ್ಲರೂ ಆರಾಮದಾರ. ಮತ್ತೇನು ವಾಂತಿ ಗಿಂತಿ ಆಕೈತೇನೆ? ಏನು ತ್ರಾಸ ಆಗತೈತಿ? ನಾವು ಪಟ್ಟನೆ ಬಂದು ನೋಡ್ಕೊಂಡು ಹೋಗಿ ಅಂದ್ರೆ ಸನಿ ದಾರಿ ಅಲ್ಲವ. ಅದಕ್ಕೆ ಒಂದು ದಿನ ಬರ್ತೀವಿ, ಪ್ರತೀಕ್ಷಾನ ಸ್ನೇಹನ ಕರ್ಕೊಂಬರ್ತೀನಿ. ನಿನ್ಗೆ ಏನು ತಿನ್ನಂಗೈತೆ ಹೇಳು, ಎಲ್ಲ ಮಾಡ್ಕೊಂಬರ್ತೀನಿ. ಬಂಕಿ ಊಟ ಮಾಡ್ಕೊಂಬರ್ತೀನಿ. ನಿಂಗೆ ಬೈಕಿ ಊಟ ಏನೇನು ಬೇಕೆಲ್ಲ ಹೇಳಿ ಮಾಡ್ಕೊಂಬರ್ತೀನಿ. ಬೇ, ವಾಂತಿ ಆಗತೈತಿ. ಏನು ತಿಂದರೂ ದಕ್ಕಲಾಗೈತವ. ಒಂದೊಂದು ಸತಿ ಒಂದು ಟೈಮ್ ಒಟ್ಟು ಆಗತೈತಿ. ನೀರು ಕುಡಿದ್ರೂ ವಾಂತಿ ಆಗ್ತೈತಿ. ನಿನ್ನೆ ಮುಂಜಾನೆ ನಾಷ್ಟ ಮಾಡಿದ್ದು ವಾಂತಿ ಆಯಿತು, ನೀರು ಕುಡಿದು ವಾಂತಿ ಆಯಿತು. ಮತ್ತು ಇವತ್ತು ಆಗಿಲ್ಲ ನೋಡು. ಮತ್ತು ಹಂಗೆ ಒಟ್ಟು ಒಂದು ಟೈಮ್ ಒಟ್ಟು ಏನನವ, ಒಟ್ಟು ದಕ್ಕಲಾಗೈತಿ ಏನು. ಹೌದನ? ಹಂಗೆ ಆಕೈತಿ ಒಬ್ಬೊಬ್ರಿಗೆ, ಹಂಗಾಕೈತಿ. ನೀ ಏನು ಇದು ಮಾಡಬೇಡ, ಒಂದಿಟ್ಟು ರೆಸ್ಟ್ ಮಾಡು. ಏನು ರೆಸ್ಟ್ ಮಾಡು. ಒಂದಿಟ್ಟು ಅವ್ರು ಯಾರ ಸುನಂದಕ್ಕರಂತೆಯಲ್ಲ, ಒಂದಿಟ್ಟು ಏನರ ನಿನಗೆ ತಿನ್ನಂಗಾಯ್ತಂದ್ರೆ ಅವ್ರಿಗೆ ಒಂದಿಟ್ಟು ಹೇಳಿ ಮಾಡಿಸ್ಕೊ. ಏನು ಮತ್ತು ಏನು ಮಾಡೋದವ? ನಾರೇ ಸಮೀಪ ಇಲ್ಲ, ಸಮೀಪ ಬಂದು ಪಟ್ಟ ನೋಡಿ ಹೋಗ್ಯಾನ. ಮಗಳನ್ನ ಏನು ಬೇಕದನ್ನು ಮಾಡಿಕೊಟ್ಟು ಹೋಗ್ಯಾನ ಅನ್ನಕ್ಕೆ ಮೇಳಿಲ್ಲ, ದೂರ ಬರ ಹಾದಿ. ಅದಕ್ಕೆ ಬೇ, ಅದೇ ಈಗ ಅವ್ರ ಮನೆಯಿಂದ ಹಚ್ಚಿನ ಸುನಂದಕ್ಕರದಾರಲ್ಲ, ಅವ್ರ ಮನೆಯಿಂದ ಹಚ್ಚಿನ ಫೋನಿಗೆ. ಹೊಸ ತಂದಾರತ್ ನಿನ್ನೆ ಫೋನ. ಬಾ ಹಚ್ಚಿ ಬಾ ತಂದು ಪಾಪ ಕರ್ಯಾಕೆ ಬಂದಿದ್ರು. ಅಷ್ಟನ್ನಂದ್ರೆ ನಾನು ಬಂದೆ. ಅದಕ್ಕೆ ಮಾತಾಡತ್ನ ಅವ್ರ ಮನೆಯಿಂದ ಮಾತಾಡಕತ್ತೀನಿ ನೋಡು. ಏನು ಹೇಳೋದು ಯಾಕೆ ಬೇಕು? ಅವರೇ ಯಾಕಿನೇ ಸುನಂದಕ್ಕನೇ ಎಲ್ಲ ಅದು ಇದು ಮಾಡಿ ತಿನ್ನಿಸಿ ಕಳಿಸ್ತಾ. ನಮ್ಮ ಮತ್ತೆ ಒಬ್ಬೇಕಂಗದ ಅಂತಂದು. ಹೌದು ಬಿಡವ, ನಿಮ್ಮ ಮತ್ತೆ ಒಬ್ಬಕ್ಕೆ ಹೆಚ್ಚಿನಕ್ಕೆಗ ಒಳಗೆ ಕೊಟ್ಟು ಕೂತೇವೆ ನಿನಗೆ. ಆ ಮನೆಗೆ ಕೊಟ್ಟು ನಾವು ಗೋಳಾಡ್ದಾಗತೈತಿ. ಹೆಂಗೆ ನಿಮ್ಮ ಮತ್ತೇನು ಈಗ ಹಂಗೆ ಮಾಡ್ತಾನ? ಮಾಡ್ತಾ ಹಂಗೆ ಒಂದು ಇಟ್ಟಿಟ್ಟು ಇರ್ತೈತೆ ಒಳಗೆ. ನನಗೆಲ್ಲ ರೆಸ್ಟ್ ಮಾಡು, ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತ ಡಾಕ್ಟ್ರ್ ಹೇಳ್ಯಾರ, ಇವರು ಹೇಳ್ಯಾರ ಅವ್ರ ಅವನ ಮುಂದೆ. ಆದರೂ ಕೇಳೋದಿಲ್ಲ. ಸುಮ್ಮ ಇದ್ದಾಗ ಒಂದಿಟ್ಟು ತಂದು ಕುಂದಿರ್ತಾಳೆ. ಇರ್ಲಿಲ್ಲನೂ ಫ್ಲಾಟ್ ಚಿಟಕ್ ಮುಳಕ ಆಡ್ಸಕ್ನೇಕಿ. ಮತ್ತು ಇವ್ರ ಮನೆ ಗ್ಯಾಸ್ ಸ್ಟವ್ ತಂದಾರ. ಒದಿ ಮುಂದೆ ಏನು ಕೂತು ಉತ್ತಿ ತಂದು ತ್ರಾಸ ಆಕೈತೆ ತಂದಾರ. ಅದಿಟ್ಟು ಹೊಟ್ಟು ಉರಿಯಾಕತೈತಿ. ಹಂಗೆ ಹೇಳವ ನಿಮ್ಮ ಅತ್ತಿಗೆ ಏನು ಸಹನಿಲ್ಲ. ಒಟ್ಟು ತ್ರಾಸ ಪಟ್ಕೋತಿರ್ಬೇಕು ನೋಡಿ. ನೀ ಅಷ್ಟ್ಯಾರು ತ್ರಾಸ ಪಟ್ಕೋತಿದ್ರೆ ಚಲೋ ಅನ್ನಕ್ಕೇಕಿ. ಆಯ್ತಾ ಬೇ, ನಮ್ಮ ಅತ್ತಿರೋದು ಹಂಗೆ ಐತಿ. ನೀ ತಲೆ ಕೆಡ್ಸಬೇಡ. ನಾನು ಮೊದ್ಲಿನ ಗತೆ ಏನೀಗ ಸುಮ್ಮ ಹ್ಞೂ ಅನ್ನೋದಿಲ್ಲ. ಹ್ಞೂ ಅನ್ನೋದ್ಲಿಕ್ಕೆ ತೀರಾ ಆಟ ಆಡಿಸಿದ್ರು ನನ್ನವರು. ಈಗ ನಾನು ಎದುರು ಉತ್ತರ ಕೊಡ್ತೀನಿ, ಸುಮ್ಮ ಕುಂದಿರ್ತಾ. ಈಗ ಎದುರು ಉತ್ತರ ಕೊಡ್ತೀನಲ್ಲ, ಎಷ್ಟು ಬೆರಿಕೆದ ನೋಡಂತಾರೆ ನನಗೆ. ಹಾಗೆ ಅದು ಹಾಗೆ ಸುಮ್ಮ ಅವರೆಲ್ಲ ಅಂದಿದ್ದು ಅನ್ಸೋದು ಕೂತ್ರೆ ಸಮಾಧಾನ ಭಾಳ ಕಾಣ್ತೀವಿ ಅವ್ರ ಕಣ್ಣಿಗೆ. ಅವ್ರು ಮಾಡಿದ್ದೇನಾರು ವಾಪಸ್ ಬಾಯಿ ಬಿಟ್ಟು ಹೇಳಿದೇವಿಲ್ಲ, ನಾವು ಭಾಳ ಬೆರಿಕೆ ಆಗಿಬಿಡ್ತೀವಿ ಅವ್ರ ಕಣ್ಣಿಗೆ. ಅವ ನಾಷ್ಟ ಹಾಕ್ಕೊಡ್ಬೇ. ನೋಡಿ ಎಷ್ಟು ಲೇಟ್ ಮಾಡೋದದು? ಅದೇನು ಆಮೇಲೆ ಬರ್ಯಾಕೆ ಬರ್ತಿದ್ದಿಲ್ಲ ನಿನಗೆ? ನಾಷ್ಟ ಮಾಡಿ ಕೂತ್ರೆ ಬರ್ತಿದ್ದಿಲ್ಲ? ನಾನು ಸ್ವಲ್ಪ ಲಾಸ್ಟ್ ಇತ್ತಾಳೆ, ಅದೊಂದಿಟ್ಟು ಮುಗಿಸಿ ಎದ್ರಾಯ್ತಂದು ಕೂತಿದ್ದೆ. ಯಾರು ಬೇ ದನಿ ಕೇಳ್ತಿದ್ಲ? ಯಾರು ಮಾತಾಡಕತ್ತಾರ? ಶಿಲ್ಪ ಮಾತಾಡಕತ್ತಾವ. ನಿಮ್ಮಪ್ಪ ಫೋನ್ ತಂದಾರಲ್ಲ ನಿನ್ನೆ, ಪಾಪ ಅವ್ರವ್ರ ಜೊತೆ ಮಾತಾಡಿದ್ದಿದ್ದಿಲ್ಲ. ಅದಕ್ಕೆ ಮಾತಾಡಲಿ ಅಂತಂದು ನಾನು ಕರೆಯಕ್ಕೆ ಹೊಂಟಿದ್ದೆ. ಬಂದ್ಲಕ್ಕಿ, ಅದಕ್ಕೆ ಮಾತಾಡುವ ಅಂತಂದು ಕಳ್ಸಿನ ಮಾತಾಡತ್ತ. ಹೌದಂడి ಶಿಲ್ಪಕ್ಕನ? ಮಾತಾಡಲಿಲ್ಲ ಪಾಪ, ಅವ್ರಿಗೆ ಮಾತಾಡ್ಬೇಕಂತ ಅನ್ಸದೆ. ಏನಾರ ತಮ್ದು ಏನಾರ ಮಾತಾಡೋದು ಹಂಗೆ ಹಿಂಗೆ ಏನು ರೈತ ಪಾಪ ಇಲ್ಲಿ ಬಂದು ಫೋನ್ ಹಚ್ಚತ್ತೆ ಹೇಳು. ಆಕಿ ನಿಂಗವ, ಆಕಿ ಭಾಳ ಇದು ಅದಾಳಕಿ. ಆಕಿ ಅವ್ರ ಮಗಳು ಅದಾಳಲ್ಲ ಆಕಿ, ಯಾರು ಸ್ವಾತಿ. ಆಕಿ ನೀನೇನೋ ನೋಡಕ್ಕೆ ಬಂದಿದ್ರತ್ತ. ಏನೋ ಬಾಂಬೆದಿಂದ ಬಂದನತ್ವ. ನಾನು ಅಲ್ಲಿ ಇವ್ರ ಮನೆಗೆ ಹೊಂಟಿದ್ದೆ, ನಮ್ಮ ಗೆಳತಿ ಮನೆಗೆ ಹೊಂಟಿದ್ದೆ. ಅಲ್ಲಿ ಓಣ್ಯಾಗ ಒಂದಿಬ್ಬರು ಹೆಣ್ಮಕ್ಳು ಮಾತಾಡಕತ್ತಿದ್ರು. ಏನೋ ಬಾಂಬೆದಿಂದ? ನಸೀಬ್ ತರಿತು ಬಿಡು ಆಕಿಂದು. ಎಲ್ಲಿ 8 ವರ್ಷ ಆಯ್ತು ನೋಡಕತ್ತಿದ್ರು, ಒಂದು ಮನೆ ತನ ನಿಂತಿಲ್ಲ. ಮತ್ತು ಚಲೋ ಆಯ್ತು ಬಿಡು ಆಕಿಂದು. ಬೇ ಬಾಂಬೆದಿಂದತ್ವ, ಅಟ್ಟೆ ಗೊತ್ತು ನನಗೆ. ಅಟ್ಟು ಮಾತಾಡತ್ತಿದ್ರು. ಆಯ್ತವ ಶಿಲ್ಪ, ಸೊ ಅವ್ರ ಕೈಯಾಗ ಒಂದಿಟ್ಟು ಕೊಡುವ, ಸುನಂದಕ್ಕರ ಕೈಯಾಗ ಒಂದಿಟ್ಟು ಮಾತಾಡ್ತೀನಿ ಅವ್ರ ಜೊತೆ ಇಟ್ಟು. ಕೊಡ್ತೀನಿ ಇರುಬೇ. ಸುನಂದಕ್ಕ ಅಕ್ಕ ಇವಾಗ ಕರೆಯಕತ್ತಾವಣ. ಶಿಲ್ಪ ಕರೆಯತ್ತ, ಯಾಕೆ ಕೇಳು? ಯಾಕೆ ಶಿಲ್ಪ, ಯಾಕೆ ಸರಿಯಾಗಿ ಕೇಳಿಸತ್ತೈತೆ? ಇಲ್ಲ ಸರಿಯಾಗಿ ಕೇಳಿಸೋದೈತಾಳಕ್ಕ. ಒಂದಿಟ್ಟು ಅವ್ವ ಮಾತಾಡ್ತಾ ಆತ್ ನಿನ್ನ ಜೊತೆ. ಬಾ ಒಂದಿಟ್ಟು ಮಾತಾಡ ಬಾ. ಬಂದೆವ. ಅಲ್ಲಿ ಅಡುಗೆ ಮನೆಗೆ ಮಾಡಿಟ್ಟು ನೋಡು, ಉಪ್ಪಿಟ್ಟು ಮಾಡಿಟ್ಟಿನಿ. ಒಂದಿಟ್ಟು ಹಾಕೊಂಡು ಹೋಗುವ. ಮಾತಾಡ್ತಾರತ್ತ, ನಾ ಮಾತಾಡಿ ಬರ್ತೀನಿ. ಆಯ್ತಳ ಬನ್ನಿ, ಹೋಗಿ ಮಾತಾಡಿ ಹೋಗಿ, ನಾ ಹಾಕೊಂಡು ತಿಂತೀನಿ ಹೋಗಿ. ಹಲೋ ರೀ ಅಕ್ಕರ, ಆರಾಮದೇರಿ? ಆರಾಮದೇವ್ ನೋಡ್ರಿ. ನೀವು ಆರಾಮದಿರಲ್ಲ? ಮನೆಯಾಗ ಎಲ್ಲರೂ ಆರಾಮದಾರಿ? ನಿಮ್ಮ ಮಗಳು ಅಮ್ಮಾರು ನಿಮ್ಮ ಮನೆಯವರು ಎಲ್ಲರೂ ಆರಾಮದಾರಿ? ಎಲ್ಲರೂ ಆರಾಮದಾರಿ ನೋಡ್ರಿ. ಅಲ್ಲೆಲ್ಲರೂ ಆರಾಮದಾರಲ್ರಿ?
ಮನೆಗೆ ಅವಾಗ ಬಂದಿದ್ರತ್ತ ದೀಪಾವಳಿ ಹಬ್ಬಕ್ಕೆ ಕರೆಯಕ್ಕೆ ಬರ್ಬೇಕಿಲ್ರಿ ಮನೆಗೆ ಹಂಗೆ ಹೋಗಿರಿ. ಇಲ್ರಿ ನಾವು ಹಂಗೆ ಅರ್ಜೆಂಟ್ದಾಗ ಬಂದಿವಿ. ಗೊತ್ತೇ ಐತಲ್ಲ ನಿಮಗೆ ಅವ್ರ ಅತ್ತಿಗುಣ ಜಲ್ದಿ ಮಾಡಿ ಕಳ್ಸೋದಿಲ್ಲ ಬಿಡೋದಿಲ್ಲ, ಎಲ್ಲ ತೊಳಸ್ಕೊಂಡು ಬಳಸ್ಕೊಂಡೇ ಕಳ್ಸೋರಿ ಅವರು. ಹಂಗಾಗಿ ನಮಗೂ ಬರೋದು ಆಗ್ಲಿಲ್ರಿ. ನಮ್ಮ ಶಿಲ್ಪ ಭಾಳ ಹೇಳ್ತಾಳ್ರಿ ನಿಮ್ಮ ಬಗ್ಗೆ. ಹಂಗೆ ಸುನಂದಕ್ಕ ನನಗೆ ತಾಯಿಕಿನ ಹೆಚ್ಚಾಗ್ಯಾಳ, ಏನರ ಮಾಡಿ ಕರೆದು ತಿನ್ನಿಸ್ತಾಳ. ನಮ್ಮ ಅತ್ತಿಗುಣ ಗೊತ್ತದವಲ್ಲ ಬೇ, ಒಟ್ಟು ಪಾಪ ಏನೂ ಬಿಡು ತಿನ್ನೋದಿಲ್ಲ, ನನಗೆ ಅಷ್ಟು ತಾಯಿಕಿನ ಹೆಚ್ಚಾಗ್ಯಾರ ನೋಡತ್ತೆ ಹೇಳ್ತಾ. ನಿಮ್ಮದೇ ಉಪಕಾರ ರೀ, ನಿಮ್ಮದೇ ಒಂದು ಧೈರ್ಯ ನೋಡಿ ನನಗೆ. ನನ್ನ ಮಗಳನ್ನಲ್ಲಿ ಬಿಟ್ಟಿನಂದ್ರೆ ನಿಮ್ಮದೇ ಒಂದು ಧೈರ್ಯ. ಹೌದು ಬಿಡ್ರಿ, ಅವ್ರ ಅತ್ತಿನೇ ಒಂದು ಇಟ್ಟಿದ್ದದಾನ. ಶೇಖರು ಏನಕ್ಕಿನ ಗಂಡು ಚಲೋ ಅದಾನ್ರಿ, ದೇವ್ರಂಥ ಮನುಷ್ಯ. ಅವನ ಬಗ್ಗೆ ಏನು ಒಂದು ಮಾತು ಏನು ಹೇಳಂಗಿಲ್ಲ, ಭಾಳ ಚಲೋ ಮನುಷ್ಯ ಅವ. ಆದ್ರೆ ಅವ ಆ ಕಡೆ ಹೋಗಿಂದ್ರಿ, ಕೆಲ್ಸಕ್ಕೆ ಹೋಗಿಂದ. ಮತ್ತು ಇವ್ರಾತಿ ಚಿಟಕ್ ಆಡ್ಸಿದ್ದು ಏನು ಗೊತ್ತಾಕೈತ್ರಿ ಗಂಡು ಮಕ್ಳಿಗೆ. ಆದರೂ ಅವನಿಗೂ ಒಂದಿಟ್ಟು ಗೊತ್ತಾಗೈತಿ ಈಗ, ಒಂದಿಟ್ಟು ಇದು ಆದರೂ ಆಕಿ ತನ್ನ ಬುದ್ಧಿ ಬಿಡೋದಿಲ್ರಿ. ಬರ್ತೈತಿ ಒಂದಿನ ಸಾಕು ಮುರಿಸ್ತಾನೆ ದೇವ್ರ. 2 ದಿನ ಹಿಂಗಾಗಿತ್ತು ಪಾಪ, ಅದು ಬಾಯಿ ಸತ್ತಿದ್ದಿತ್ತು ಹುಡುಗಿ. ಮತ್ತು ಈಗ ಒಂದಿಟ್ಟು ಅಂತಾಳ್ರಿ ಹೊಳೆ ಅಂದಾಗ ಕುಂದಿರ್ತಾರ. ಇಲ್ಲ ಅಂದ್ರೆ ಇದಕ್ಕೇನು ಹಂಗೆ ಹಿಂಗೆ ತಂದು ತೀರಾ ತಂದು ಆಟನೇ ನಡೆಸ್ತಾ. ಹೌದು ಬಿಡ್ರಿ, ಅವ್ರು ಹತ್ತಿದೆ ನನಗೂ ಅದೇ ಇದಾಗೈತೆ ನೋಡ್ರಿ. ಅಲ್ಲಿ ಮಗಳನ್ನ ಬಿಡಾಕ್ಸೋದಕ್ಕೆ ನನಗೆ ಮನಸ್ಸಿಲ್ಲ. ಇಲ್ಲೇ ಹಬ್ಬಕ್ಕೆ ಬಂದಿರ್ತಾರೆ, ನಿಂದ್ರಿಸ್ಯಾರ ಕೊಡ್ತಾರ, ನಿಂದ್ರಿಸಿ ಕೊಡೋದಿಲ್ಲ. ಮತ್ತು ಬಾ ಅಂತ ಕೆಟ್ಟ ಕಿರಿಕಿರಿ ಮಾಡ್ತಾವೆ. ಹಂಗೆ ಬಿಡ್ರಿ. ಮತ್ತು ಆ ಕಡೆ ಬಂದ್ರಿ, ಕಡೆ ಕೆಲಸ ಮಾಡೋರು ಚಾಕ್ರಿ ಮಾಡೋರು ಬೇಕಲ್ಲ, ಅದಕ್ಕೆ ಕರೆಸ್ತಾಳ್ರಿ ಜೀವ ತಿಂದು. ನಾನು ಮಾತಂದ್ರೆ ನಾ ಏನು ಹೇಳ್ತೀನಂದ್ರೆ, ಹೆಂಗೂ ಶಿಲ್ಪ ಬಸ್ರದಾಡ್ರಿ, ಇಲ್ಲಿದ್ರೆ ಅದಕ್ಕೆ ವ್ಯವಸ್ಥೆ ಆಗೋದಿಲ್ಲ. ಕರ್ಕೊಂಡು ಹೋಗ್ಬಿಡ್ರತ್ತೀನಿ ನಾನು, ನೆಪ ಮಾಡ್ಕೊಂಡು. ಅವನು ಶೇಖರೂನು ಹೇಳ್ಯಾನಂತ, ಕರ್ಕೊಂಡು ಹೋಗ್ಬಿಡತ್ತೀನಿ ನಾನು. ಅದು ಆಯ್ತು ತಗೋರಿ. ನಾವು ಆಕಿಗೆ ಬಂಕಿ ಊಟ ಮಾಡ್ಕೊಂಡು, ಆಕಿಗೆ ಏನು ಬೈಕ್ ಐತಿ ಅದನ್ನೆಲ್ಲ ಮಾಡ್ಕೊಂಡು ಬರ್ಬೇಕಂತ ಮಾಡೇವ್ರಿ ಒಂದಿನ. ಅದ್ರ ಸಂಬಂಧ ಬಂದಾಗ ಏನನ್ನೋದು ವಿಚಾರ ಮಾಡ್ತೀನಿ ರೀ ಮಳೆಯನ್ ಜೊತೆ. ಕರ್ಕೊಂಬರೋದಾಯ್ತು ಕರ್ಕೊಂಡೇ ಬರ್ತೀನಿ ರೀ. ಅಲ್ಲಿ ಬಿಟ್ರೆ ಅದಕ್ಕೆ ಏನು ವ್ಯವಸ್ಥೆ ಮಾಡೋದಿಲ್ಲ ಅವರು. ನೀವು ವಿಚಾರ ಮಾಡ್ತೀನಿ ರೀ, ಇವ್ರು ಬಂದಿಂದ ಮಾತಾಡ್ತೀನಿ ರೀ ಇವ್ರ ಜೊತೆನೂ. ಆಯ್ತು ರೀ, ಅಟ್ ಮಾಡಿರಿ. ಬರ್ರಿ ನೀವು ಬೆಳಗಾವ್ಗೆ ಒಂದು ಸರಿ ಬಂದೇ ಇಲ್ರಿ ಒಟ್ಟು. ಬರೋಣ ರೀ ತಗೋರಿ, ಬರೋಣ. ಆಯ್ತು ಇಡ್ರಿ, ಮತ್ತು ಹಚ್ತೀನಿ ರೀ ಫೋನ್. ಆಯ್ತು ರೀ. ನನಗೆ ಭಾಳ ಖುಷಿ ಆಯ್ತವ, ನಮ್ಮ ಅವ್ವನ ಜೊತೆ ಮಾತಾಡಿದ್ದು ಮನಸ್ಸು ಹಗುರ ಆದಂಗೆ ಆಯ್ತು ನೋಡು. ಎಷ್ಟು ದಿನ ಆಯ್ತು ಮಾತಾಡ್ಬೇಕಂದ್ರೆ ಆಗಿದ್ದಿಲ್ಲ. ನಿಮ್ಮ ಪುಣ್ಯದಿಂದ ನಿಮ್ಮ ಫೋನಿಂದ ಮಾತಾಡಿದ್ನೀವ ಅಕ್ಕ. ನಿನಗೆ ಯಾವಾಗ ಮಾತಾಡ್ಬೇಕಂತ ಅನಿಸಿದ್ರು ಬಂದು ನಮ್ಮ ಮನೆಗೆ ಫೋನ್ ಹಚ್ಚು. ಇಲ್ಲಿ ಯಾರು ನಿನಗೆ ಯಾಕೆ ಅಸ್ತಿ ಮಾಡ್ತೀಯತಿ, ಯಾರು ಕೇಳೋರಿಲ್ಲ, ಏನು ಹಚ್ಚು ಫೋನ. ನಿಮ್ಮವರು ಭಾಳ ಚಲೋ ಅದಾರ ನೋಡ, ಎಷ್ಟು ಚಂದ ಮಾತಾಡ್ತಾರೆ. ನೋಡಿದ್ದು 1 ಸತಿ 2 ಸತಿ ಅಟ್ಟೆ ನೋಡೈತವ, ಎಷ್ಟು ಚಂದ ಮಾತಾಡ್ತಾರೆ ಹಚ್ಕೊಂಡು. ಅಕ್ಕ ಹಚ್ತೀನಿ. ನನಗೇನು ಹೊರಗಿಂದ ಅನ್ನಂಗಿಲ್ಲ ಏನಿಲ್ಲ. ನಮ್ಮ ವರ್ಗ ಜೊತೆ ಯಾವಾಗ ಮಾತಾಡ್ಬೇಕು ಅನ್ನಿಸ್ತಂದ್ರೆ ಹಚ್ತೀನಿ ನೋಡಕ್ಕ ಅಂತಂದು ಹೇಳೇ ಹಚ್ತೀನಿ. ನನಗೆ ಕರೆನೆ ನಿಮ್ಮ ಮನೆಗೆ ಫೋನ್ ಬಂದಿದ್ದು ಕರೆನೆ ಭಾಳ ಚಲೋ ಅನಿಸಿತ್ವ. ನಿಂಗವ್ರ ಮನ್ಯಾಗ ಇದ್ದಿದ್ದು ಒಂದು ಸವನ ಹೋಗಿ ಹಚ್ಲೇನ್ರಿ ಮಾಡ್ಲೇನ್ರಿ ಅಂತ ಇದು ಮಾಡಬೇಕಾಗಿತ್ತು. ನನಗರೇ ಅವ್ರ ಮನೆಗೆ ಹೋಗಕ್ಕೆ ಒಲ್ಲೆ ಅನಿಸ್ತಿತ್ತು. ಹಚ್ಚುವ, ಇದು ನಿಂದ ಮನೆ ತವ್ರ ಮನೆ ಅಂತ ತಿಳ್ಕೊ. ನೀ ಯಾವಾಗ ಬೇಕಾದ್ರೆ ಬಾ, ಫೋನ್ ಹಚ್ಚು, ಮಾತಾಡು. ನಿನಗೆ ಯಾರು ಯಾಕೆ ಹಚ್ಚಿ ಹತ್ತಿಲ್ಲ, ಯಾರು ಕೇಳೋರಿಲ್ಲ. ಇಲ್ಲೇ ನೀ ನಮ್ಮ ಮನ್ಯಾಗ ನಿಮ್ಮ ಅತ್ತೆ ಇರೋದಿಲ್ಲ. ನೀ ಅಂಜಿಕೆ ಬಿಟ್ಟು ಬಂದು ಚಂದಾಗೆ ಮಾತಾಡಿ ನಿಮ್ಮವ್ರ ಜೊತೆ. ಆಯ್ತಾಳಕ್ಕ. ನಿಂಗವ ನಿನ್ನೆ ಹೊರ ಬಂದಿತ್ತತ್ ನೋಡಕ್ಕೆ ಬಾಂಬೆದಿಂದತ್ವ. ಭಾರಿ ಆಯ್ತು ಬಿಡು ಅತ್ತ ಅನ್ನಕತ್ತಿದ್ಲಿಕ್ಕೆ ನಮ್ಮ ಅಂಕಿತ. ಹೌದು ಬಿಡು ಅನ್ನಕತ್ತಿದ್ರು. ಹೊರ ಬರ್ತೈತಿ ಬಾಂಬೆದಿಂದ ಹಂಗೆ ಹಿಂಗೆ ತಂದು ಏನು ಕೊಚ್ಕೊಂಡಿದ್ದು ನೋಡ್ಬೇಕಾಕಿಂದು ಹಿಡಿಯೋಕೆ ಮೇಳಿಲ್ಲ ಹಂಗೆ ಅನ್ನಕತ್ತಿದ್ಲು. ಅದು ಹೌದು, ಅಂಕಿತಾಗ ಹೆಂಗೆ ಗೊತ್ತಾಯ್ತು ಅವ್ರ ಮನೆಗೆ ಅದು ಹೊರ ಬಂದಿದ್ದು? ಅವ್ರ ಗೆಳತಿ ಮನೆಗೆ ಹೊಂಟಿದ್ಲ, ಅಲ್ಲಿ ಏನೋ ನೋಡ್ಸಿಸ್ಕೊಳ್ದೈತೆ ಏನೋ ತಂದು ಆ ಕಡೆ ಹೊಂಟಿದ್ಲತ್ತ. ಅಲ್ಲಿ ಓನ್ಯಾಗ 1-2 ಹೆಣ್ಮಕ್ಳು ಮಾತಾಡಕತ್ತಿದ್ರತ್ತ. ಬಾಂಬೆದಿಂದ ಬಂದಾನಂತ ವರ, ಚಲೋ ಐತಿ ಹಂಗೆ ಹಿಂಗೆ ತಂದು ಮಾತಾಡಕತ್ತಿದ್ರತ್ತ. ಅಟ್ಟೆ ಗೊತ್ತಿಕ್ಕಿಗೆ. ಹೌದಾನ? ಅಲ್ಲ ಇಕ್ಕಿ ಏನು ಚಂದ ಹಿಂದೆ ಮುಂದೆ ವಿಚಾರ ಮಾಡ್ಯಾರ ಇಲ್ಲ ಯಾರಿಗೊತ್ತ. ಅಲ್ಲ ಅದು ಅಷ್ಟು ದೂರ ಐತಿ, ಹೋಗಿ ಏನು ಪಟ್ಟನೆ ಅನ್ನಕ್ಕೆ ಮೇಳಿಲ್ಲ. ಅಷ್ಟು ದೂರ ಊರಾಗ ಹ್ಯಾಂಗೆ ವಿಚಾರ ಮಾಡ್ತಾರೆ, ಏನು ಸುದ್ದಿ ಹುಡುಗಿ ಹಂಗೆ ಏನೋ ಎತ್ತವು ದೂರಿಂದ ಗೊತ್ತಾಗೋದಿಲ್ಲವ. ಇಲ್ಲೇ ಅಲ್ರಿ ಸಮೀಪದ ನೋಡ್ಕೊಡ್ಬೇಕಿಲ್ಲ ಅವರು. ಇವ್ರೇನು ಅಲ್ಲಿ ಹೋಗೋದಾಕೈತೆ, ಹೋಗಿ ಎಲ್ಲ ಏನು ವಿಚಾರಿಸೋದಾಕೈತೆನ, ಏನು ಮಾಡೋದಾಕೈತಿ ಯಾರಿಗೆ ಗೊತ್ತಾ. ಈಕಿಗೂ ಬೇರೆ ಭಾಳ ದಿನದಾಯ್ತು ಮಂತ ನಿಂದ್ರಲ್ಲಾಗ್ಯಾವು. ಅದಕ್ಕೆ ಏನಾರ ಮಾಡಿ ಜಲ್ದಿ ಮಾಡಿ ಹ್ಞೂ ಅಂದಾರ ಏನು ಯಾರಿಗೆ ಗೊತ್ತ. ಏನೋ ಪಕ್ಕ ಏನೂ ಗೊತ್ತಾ ಇಲ್ಲ. ಆಕೆ ನಿಂಗೋ ಬಂದರು ಬರ್ತಾವಡ ಶಿಲ್ಪ ನಿಮ್ಮ ಮನೆಗೆ. ನಿಮ್ಮ ಅತ್ತಿ ಮುಂದೆ ಹೇಳಾಕ ಒಂದಿಟ್ಟು ಕೊಚ್ಕೊಳಕ್ಕೆ ಬೇಕಲ್ಲ. ನಾನು ಹಂಗೆ ಹಿಂಗೆ ತಂದು ಬರ್ತಾವ ಗ್ಯಾರಂಟಿ ಬರ್ತಾವ ನೋಡಕತ್ತೀನಿ ನಿಮ್ಮ ಮನೆಗೆ. ಬರಲ, ನನಗೂ ಗೊತ್ತಕ್ಕೆ ಸುದ್ದಿ ಏನೇನು ಅನ್ನೋದು. ಬರಲಿ ಆಯ್ತು ಹೋಗಕ್ಕನ ಬರಲ, ಹೋಗಿ ಬರ್ತೀನಿವ. ನಾನು ಒಂದಿಟ್ಟು ಇವ್ರು ಮಧ್ಯಾಹ್ನ ಮೇಲೆ ಹೇಳ್ಕೊಂಡು ಬರ್ತೀನಿ ಅಂದಾರ. ಒಂದಿಟ್ಟು ದವಾಖಾನಿಗೆ ಹೋಗೋದೈತಿ. ಅದಕ್ಕೆ
ಚೀಟಿ ಬರ್ಸಿ ಬಂದಾರ. ಅದಕ್ಕೆ ಹೋಗೋದೈತಿ. ಆಕಿ ಮತ್ತು ಸೋಮವಾರಕ್ಕೊಮ್ಮೆ ಬುಧವಾರ ಹಿಂಗೆ ವಾರದಾಗ ಒಂದು 3 ದಿನ ಬರ್ತಾಳತ್ತ. ಅದಕ್ಕೆ ಹೋಗಿ ಬರ್ತೇವೆ. ಮತ್ತು ಚೀಟಿ ಬರ್ಸಿ ಬಂದಾರ. ಮತ್ತು ಅವ್ರು ಬರಲಿ ಬಿಡಲಿ, ಅವ್ರು ಬರೋದ್ರಾಗೆ ತಯಾರೇ ಹಾಕಿನಿ. ಹೌದೇನ, ದವಾಖಾನಿಗೆ ಹೋಗೋದೈತೇನ? ಆಯ್ತವ, ಹೋಗಿ ಬಾ. ಒಂದಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗು. ಏನು ಹಂಗೆ ಉಪವಾಸ ಹೋಗ್ಬೇಡ. ಇಲ್ಲಾಂದ್ರೆ ಇಲ್ಲೇ ಒಂದಿಟ್ಟು ಏನರ ಊಟ ಮಾಡ್ಬಾ. ನಾನು ಇನ್ನೂ ಅಡುಗೆ ಮಾಡಿಲ್ವಾ, ಮುಂಜಾನೆ ನಾಷ್ಟ ಮಾಡ್ಬೇಕು, ಈಗ ಅಡುಗೆ ಚಾಲೂ ಮಾಡ್ತೀನಿ. ಇಲ್ಲ ಬೇಡಕ್ಕ, ನಾ ಅಲ್ಲೇ ಊಟ ಮಾಡ್ಕೊಂಡೆ ಹೋಗ್ತೇವೆ ತಗೋ ದವಾಖಾನಿಗೆ. ನೀನು ಏನು ಕೆಲಸ ಐತೆ ಮಾಡುವ, ಮತ್ತು ನಾನು ಸಂಬಂಧ ಸುಮ್ಮನೆ ಕೂತೀನಿ. ನೀನು ಸಂಬಂಧ ಏನಿಲ್ವಾ, ನಾ ಚಾಲೂ ಮಾಡಿದೆ ಈಗ. ಮಧ್ಯಾಹ್ನ ಅಡುಗೆ ತಯಾರು ಮಾಡ್ತೀನಿ ಈಗ. ಆಯ್ತಳಕ್ಕ, ಮಾಡು. ಮತ್ತು ನಾ ನಾಳೆಗೆ ಬರ್ತೀನ. ಹಾಂ, ಹೋಗಿ ಬರಲೇ ನಾನು? ಹ್ಞೂ ಹೋಗಿ ಬರ್ವಾ.